ಯಾವ ಸಾರಾಯಿ ಅಂಗಡಿಗಳಿಗೂ ಲೈಸೆನ್ಸ್ ಇಲ್ಲ. ದಿನಸಿ ಅಂಗಡಿಗಳಲ್ಲೇ ಸಾರಾಯಿಗಳು ಮಾರ್ಕೊಂಡು ಹೋಗೋರು ಬರೋರಿಗೆಲ್ಲ ತೊಂದರೆಗಳು ಕೊಟ್ಕೊಂಡು ಅವರು ತೋರಿಸಲಿಕ್ಕೆ ಅಂದರೆ ಎಲ್ಲಿ ನಡೀತಿದೆ, ಎಲ್ಲಿ ಸ್ಟೋರೇಜ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಎವಿಡೆನ್ಸು. ಲೇಡಿ ಬಂದು ನನ್ನ ಮಗು ಗುದ್ದಿದ್ರು. ನಾನು ಆದ್ರೂ ಆಯ್ತಪ್ಪ ಆಯ್ತು ಏನೋ ಮಾಡು ಅಂತ ನಾನು ಸುಮ್ಮನಿದ್ದೆ. ಇನ್ನೊಬ್ಬ ಬಂದ್ಬಿಟ್ಟು ಅವ್ರು ಹೊಡೆದಿರೋದಕ್ಕೆ ಅವರು ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬರು ಹಾರ್ಮ್ ಮಾಡಿದ್ದಾರೆ ಅಂದರೆ ಫೋರ್ಸ್ಫುಲ್ ಆಗಿ ನಾವು ಆನ್ಸರ್ ಕೊಡಲೇಬೇಕಲ್ವಾ. ಮದ್ಯ ಮಾರಾಟ ಮಾಡಬೇಕು ಅಂದ್ರೆ ಅಬಕಾರಿ ಇಲಾಖೆಯಿಂದ ಅನುಮತಿಯನ್ನ ಪಡ್ಕೊಳ್ಬೇಕು. ನಿರ್ದಿಷ್ಟವಾಗಿ ಅವರು ಸೂಚಿಸಿರುವಂತ ಆ ಎಲ್ಲ ನಿಯಮಗಳನ್ನು ಕೂಡ ಪಾಲಿಸಲೇಬೇಕಾಗತ್ತೆ. ಆದ್ರೆ ಅಲ್ಲಿ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡ್ತಾರೆ. ಹಾಗೆಯೇ ಆ ಒಂದು ನಿಯಮಗಳನ್ನ ಗಾಳಿಗೆ ತೂರಿರ್ತಾರೆ. ಶಾಲೆಗಳ ಪಕ್ಕದಲ್ಲಿ, ದೇವಾಲಯಗಳ ಸಮೀಪದಲ್ಲಿ, ಆಸ್ಪತ್ರೆಗಳ ಸುತ್ತಮುತ್ತಲೂ ಎಲ್ಲೂ ಕೂಡ ಮದ್ಯ ಮಾರಾಟ ಮಾಡುವಂಗಿಲ್ಲ ಅಂದ್ರೂ ಕೂಡ ಕೆಲವು ಕಡೆ ಅಕ್ರಮವಾಗಿ ದಿನಸಿ ಅಂಗಡಿಗಳಲ್ಲಿ ಮದ್ಯವನ್ನ ಇಟ್ಕೊಂಡು ಮಾರಾಟ ಮಾಡ್ತಾರೆ. ಇಲ್ಲೊಂದು ಕಡೆ ಅಂತಹದ್ದೇ ಒಂದು ಅಕ್ರಮವಾಗಿ ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ದಂಧೆ ನಡೀತಿತ್ತು. ಆ ಒಂದು ಅಕ್ರಮವಾದಂತಹ ಮದ್ಯ ಮಾರಾಟದ ಬಗ್ಗೆ ಅಬಕಾರಿ ಇಲಾಖೆಯವರಿಗೆ ದೂರುಗಳು ಹೋಗಿದ್ವು, ಪೊಲೀಸರಿಗೂ ಕೂಡ ದೂರುಗಳು ಹೋಗಿದ್ದವು. ಒಂದು ದಿನ ಈ ಒಂದು ಮದ್ಯ ಮಾರಾಟ ಮಾಡ್ತಿದೆ, ಆ ಅಂಗಡಿಯ ಮೇಲೆ ದಾಳಿ ಮಾಡ್ಬೇಕು ಅಂತ ಹೇಳಿ ಬಂದಾಗ ಅಲ್ಲಿ ಒಂದು ಕಡೆ ಇದ್ದಂತ ಯುವಕನನ್ನ ಪೊಲೀಸ್ನವರು ಕೇಳಿದಾಗ ಮದ್ಯ ಮಾರಾಟದ ಅಂಗಡಿ ಎಲ್ಲಿದೆ ಅಂತ ಸೀದಾ ಕರೆದುಕೊಂಡು ಬಂದು ಆ ಅಂಗಡಿಯನ್ನ ತೋರಿಸೇ ಬಿಡ್ತಾನೆ. ಅದುವೇ ಇದೀಗ ಅವನ ಜೀವಕ್ಕೂ ಕೂಡ ಅಪಾಯವನ್ನ ತಂದೊಡ್ಡಿದೆ. ಈಗ ಮಾಧ್ಯಮಗಳ ಮುಂದೆ ಈ ಒಂದು ಅಕ್ರಮ ಮಾರಾಟವನ್ನ ತೋರಿಸಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿ ನನಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅಂತೇಳಿ ಆ ಒಂದು ಘಟನೆಯ ಬಗ್ಗೆ ಆ ಒಂದು ಅಂಗಡಿಯನ್ನ ತೋರಿಸಿದಂತ ಮತ್ತು ಆತನ ನೆರೆಯವರು ಕೂಡ ಈಗ ಆ ಯುವಕನ ನೆರವಿಗೆ ಧಾವಿಸಿದ್ದಾರೆ. ಏನೆಲ್ಲ ನಡೀತೋ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಇದು ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣಕ್ಕೆ ಸಮೀಪ ಇರುವಂತಹ ಸಮಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೆರಟಿಗಿನಬೆಲೆ ಗ್ರಾಮ. ಇಲ್ಲಿ ಹಲವು ವರ್ಷಗಳಿಂದಲೂ ಕೂಡ ಇದೇ ಗ್ರಾಮದ ರೇಣುಕಾ ಎಂಬಂತ ಈ ದಿನಸಿ ಅಂಗಡಿಯನ್ನು ಇರಿಸಿಕೊಂಡಿರುವಂತ ಈ ಮಹಿಳೆ ಮದ್ಯ ಮಾರಾಟ ಮಾಡ್ತಾ ಇರ್ತಾರೆ. ಇದು ಈ ಗ್ರಾಮದ ಸ್ವಾಸ್ಥ್ಯವನ್ನ ಕೆಡಿಸಿರುತ್ತೆ. ಹಲವು ದೂರುಗಳು ಕೂಡ ನಾಗರಿಕರು ಅಬಕಾರಿ ಇಲಾಖೆಗೆ ಮತ್ತು ಪೊಲೀಸ್ನವರಿಗೆ ನೀಡಿರ್ತಾರೆ. ಈ ಮಧ್ಯೆ ಪೊಲೀಸ್ನವರು ಮತ್ತು ಅಬಕಾರಿ ಇಲಾಖೆಯವರು ಒಮ್ಮೆ ಏಕಾಏಕಿ ದಾಳಿಯನ್ನ ನಡೆಸೋದಕ್ಕೆ ಬಂದಾಗ ಆ ಅಂಗಡಿ ಯಾವುದು ಅಂತ ಕೇಳ್ತಾರೆ. ಜೀವನ್ ಸೀದಾ ಕರೆದುಕೊಂಡು ಹೋಗಿ ಆ ಅಂಗಡಿಯನ್ನು ತೋರಿಸಿ ಮುಂದೆ ಸಾಕ್ತಾನೆ. ಆದ್ರೆ ಇದನ್ನ ಗಮನಿಸಿದಂತ ಆ ಅಂಗಡಿಯ ಮಾಲೀಕೆಯಾದಂತಹ ರೇಣುಕಾ ಈ ಯುವಕನಿಗೆ ಮುಖಕ್ಕೆ ಹೊಡೆದು ಧಮಕಿಯನ್ನು ಹಾಕಿದ್ದಾನೆ ಮತ್ತು ರೇಣುಕಾ ಸಂಬಂಧಿಕರು ಕೂಡ ಅವರ ತಾಯಿಗೆ, ಜೀವನ್ ರವರ ತಾಯಿಗೆ ಬೆದರಿಕೆಯನ್ನು ಒಡ್ಡಿ ನಿನ್ ಮಗ ಹೇಗೆ ಜೀವಿಸ್ತಾನ ನೋಡೋಣ ಎನ್ನುವಂತಹ ಹೇಳಿಕೆಯನ್ನು ಕೂಡ ನೀಡಿ ಧಮಕಿ ಹಾಕಿದ್ದಾರೆ. ಇನ್ನು ಪೊಲೀಸ್ನವರ ಸಮಕ್ಷಮದಲ್ಲಿ ಆ ಯುವಕನ ಮೇಲೆ ಹಲ್ಲೆ ನಡೀತಾ ಇದ್ರು ಕೂಡ ಮೂಕ ಪ್ರೇಕ್ಷಕರಾಗಿದ್ರಂತೆ. ಈ ಒಂದು ಘಟನೆ, ಆ ಒಂದು ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳು ಮತ್ತು ಈ ಮಹಿಳೆ ಮತ್ತು ಆ ಒಂದು ಅಂಗಡಿಯನ್ನು ತೋರಿಸಿದಂತ ಯುವಕ ಏನ್ ಹೇಳ್ದ ಅನ್ನೋದನ್ನ ನೋಡೋಣ ಬನ್ನಿ. ಸಮಂದೂರು ಗ್ರಾಮ ಪಂಚಾಯತಿ ಕಸ್ಬಾ ಹೋಬಳಿಗೆ ಬರ್ತದೆ. ಇಲ್ಲಿ ತಮಿಳ್ನಾಡು ಬಾರ್ಡರ್ ಆಗಿರೋದ್ರಿಂದ ಇಲ್ಲಿ ಲೈಸೆನ್ಸ್ ಇಲ್ಲ. ಇಲ್ಲಿ ಯಾವ ಸಾರಾಯಿ ಅಂಗಡಿಗಳಿಗೂ ಲೈಸೆನ್ಸ್ ಇಲ್ಲ. ದಿನಸಿ ಅಂಗಡಿಗಳಲ್ಲೇ ಸಾರಾಯಿಗಳು ಮಾರ್ಕೊಂಡು ಹೋಗೋರು ಬರೋರಿಗೆಲ್ಲ ತೊಂದರೆಗಳು ಕೊಟ್ಕೊಂಡು ಈ ಗಲಾಟೆ ವಿಚಾರಗಳು ಜಾಸ್ತಿ ಆಗ್ತವೆ ದಿನೇ ದಿನ. ನಾನು ಸಮಾಜದ ಬಗ್ಗೆ ಕಳಕಳಿ ಇರೋದ್ರಿಂದ ನನಗೇನು ಅವ್ರ ಮೇಲೆ ಪರ್ಸ್ನಲ್ ದ್ವೇಷ ಇಲ್ಲ. ಆದ್ದರಿಂದ ಇದನ್ನು ತೆಗಿಸ್ಬೇಕು ಅಂತ ನಾವು ಲೆಟರ್ ಕೊಟ್ಟು ಎಲ್ಲ ಇದು ಮಾಡಿದ್ವಿ. ಬಟ್ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿಲ್ಲ. ಈಗ ಎಕ್ಸೈಸ್ ಅವ್ರು ಬಂದರು, ಅವ್ರ ಪಾಡ್ಗವ್ರು ಹೋದರು, ಏನೋ ಶಾಮೀಲು ಆಗಿದ್ದಾರೇನೋ ಅನ್ನಿಸ್ಬೋದು. ಬಟ್ ಆದರೆ ಏನು ಲೈಸೆನ್ಸ್ ಇಲ್ಲ ಪ್ರತಿಯೊಂದಕ್ಕೂ. ಸಂಜೆ 5 ಗಂಟೆ ಆದ ತಕ್ಷಣ ತಮಿಳ್ನಾಡಿಂದ ಬಾರ್ಡ್ರಲ್ಲಿ ಬರ್ತಾರೆ. ಬಂದು ಏಕೈಕಿ ಒಂದು 10 ಬಾಟ್ಲು 20 ಬಾಟ್ಲು ತೊಗೊಂಡು ಹೋಗ್ತಾರೆ. ಇಲ್ಲಿ ನೋಡಿ ಅದೇ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಕೇಸ್ಗಳು ತರಿಸಿಟ್ಕೋತಾರೆ. ಇನ್ನೊಂದು ಕಂಡಿಡ್ದು ಬಿಡ್ತಾರೆ ಅಂತೇಳಿ ಮನೆಗಳಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾರೆ. ಯಾಕಂದರೆ ಅದಕ್ಕೆ ಇವರು ಅಬಕಾರಿಯವ್ರು ಏನು ಹೇಳ್ತಾರೆ, ಆಗಲೇ ಬಂದವರು ಅವ್ರ ಮುಂದೆನೇ ಅಷ್ಟೊಂದೆಲ್ಲ ಅಲ್ಲೇ ಮಾಡೋ ಥರ ಇದು ಮಾಡ್ತಿದ್ರು. ಅವ್ರು ಒಂದು ಮಾತಾಡಿದೆ, ಏನೂ ಮಾತಾಡಲಿಲ್ಲ. ತಡಿಯಪ್ಪ ನೀನು ಜವಾಬ್ದಾರಿಯಿಂದ ಕೊಡ್ತಾ ಇದೆಯಾ, ನಾನು ನೋಡಬೇಕು ಅನ್ನೋದ್ರಿಂದ ನೋಡಲಿಲ್ಲ. ನಾನು ಹೇಳ್ತಾ ಇದ್ದೀನಿ ಮೇಡಮ್ ಇಲ್ಲೇ ಇದೆ ತೆಗೀರಿ, ಇದೇನೋ ಇದು ಕ್ಲಿಯರ್ ಮಾಡ್ಬಿಟ್ಟು ಹೋಗಿ ಅಂದರೆ ಈಗ ನಮ್ಮ ಮಾತೇ ಕೇಳದೆ ಹೋಗಿದ್ದಾರೆ. ಸಲ ಮಾಡಿದ್ಮೇಲೂ ಮತ್ತೆ ಅವ್ರು ಫೋನ್ ಮಾಡ್ತಾಯಿದ್ದೀನಿ, ಸಂತೋಷ್ ಕುಮಾರ್ ಅಂತ ಅವರು ಒಬ್ಬರು PC ಗೆ ಫೋನ್ ಮಾಡ್ತಾಯಿದ್ದೀನಿ, ಅವ್ರು ಫೋನೇ ತೆಗಿತಾ ಇಲ್ಲ. ಈಗ ಅದರಿಂದ ನೆನೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ವಿ. ನೋಡೋಣ ಏನು ಮಾಡ್ತಾರೋ ಮಾಡೋಣ. ಸರ್ ಅವರು ಹೋಗ್ಬಿಟ್ರು. ಈಗ ಅವರು ಅಲ್ಲೇ ಮಾಡ್ತಾಯಿದ್ರು. ಅಲ್ಲೇ ಮಾಡೋ ಟೈಮಲ್ಲಿ ಅವರು ಇನ್ನೊಂದು ಕಡೆ ಸರ್ಚಿಂಗ್ ಅಂತ ಹೋದರು. ಇವ್ರು ನಮ್ಮ ಮೇಲೆ ಅಲ್ಲೇ ಆ ಲೇಡಿ ಇನ್ನೊಂದು ನಾವೇನು ಅವ್ರ ಮೇಲೆ ಕೈ ಮಾಡೋಕ್ಕಾಗಲ್ಲ ಏನಿಲ್ಲ.
ಹೀಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇರೋ ಅಂಗಡಿಯನ್ನ ತೋರಿಸಿದ್ದೆ ಇದೀಗ ಜೀವಕ್ಕೆ ಅಪಾಯವನ್ನ ತಂದೊಡ್ಡಿದೆ. ಧಮ್ಕಿಯನ್ನ ಹಾಕ್ತಿದ್ದಾನೆ. ಮತ್ತೆ ನಿನ್ ಮಗನ್ನ ಉಳಿಸ್ಕೊಳ್ತೀಯ ನೋಡ್ತೀನಿ ಅಂತೇಳಿ ಜೀವನ್ ರವರ ತಾಯಿಗೂ ಕೂಡ ಜೀವ ಬೆದರಿಕೆಯನ್ನ ಹಾಕಿದ್ದಾನಂತೆ. ಈ ಒಂದು ಧಮ್ಕಿಯ ಬಗ್ಗೆ ನೊಂದ ಯುವಕ ಏನ್ ಹೇಳ್ದ ಅನ್ನೋದನ್ನ ನೋಡೋಣ ಬನ್ನಿ. ಲೇಡಿ ಬಂದು ನನ್ನ ಮಗು ಗುದ್ದಿದ್ರು. ನಾನು ಆದ್ರೂ ಆಯ್ತಪ್ಪ ಆಯ್ತು ಏನೋ ಮಾಡು ಅಂತ ನಾನು ಸುಮ್ಮನಿದ್ದೆ. ಇನ್ನೊಬ್ಬ ಬಂದ್ಬಿಟ್ಟು ಅವ್ನು ಪ್ರದೀಪ್ ಕುಮಾರ್ ಅಂತ ರೌಡಿ ಶೀಟ್ರ್ ಅವನು ಆ ಭಾಗದಲ್ಲಿ. ಅವನೇನು ಮಾಡ್ತಾನೆ ಬಂದ್ಬಿಟ್ಟು ನೀನು 3 ದಿನದಲ್ಲಿ ನೀನು ನೋಡ್ತೀಯಾ ನೀನು ಎತ್ತು ಬಿಡ್ತೀನಿ ಹಂಗೆ ಹಿಂಗೆ ಅಂತಾನೆ. ನಮ್ಮ ತಾಯಿಯವ್ರು ಇರ್ತಾರೆ ಪಕ್ಕದಲ್ಲಿ, ಅವ್ರು ಇದ್ಕೊಂಡು ಯಾಕಪ್ಪ ಹಿಂಗೆ ಮಾತಾಡ್ತೀನಿ ಅಂತ ಹೇಳಲಿಕ್ಕೆ ನಿನ್ನ ಕೈಲಾದರೆ ನಿನ್ನ ಮಗನ ಉಳಿಸ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ಬೆದರಿಕೆ ಹಾಕ್ತಾರೆ. ಅವ್ರು ಹೋದ್ಮೇಲೆ ಆಗಿರೋ ಘಟನೆ ಇದೆಲ್ಲ. ಮತ್ತು ಅಲ್ಲಿ ಸುತ್ತಮುತ್ತರೆಲ್ಲ ಬಂದು ಮಾತಾಡ್ತಾರೆ ಏನರಪ್ಪ ಇದು ಗಲಾಟೆ ಹಂಗೆ ಅಂತ. ನೋಡ್ಕೊಂಬಿಡ್ತೀವಿ, ಒಂದು ಕೇಸ್ ತಾನೇ ಆಗೋದು ನೋಡ್ಕೊಂಬಿಡೋಣ, ಆದರೆ ಒಂದು ಕೇಸ್ ತಾನೇ ನೋಡ್ಕೊಂಬಿಡ್ತೀವಿ, ಯಾರ್ಯಾರು ಏನೇನು ಮಾಡ್ಕೋತಾರೆ ನೋಡ್ಕೊಂಬಿಡೋಣ ಅಂತ ಒಂದು ಜಂಬದಲ್ಲಿ ಮಾತಾಡ್ತಾರೆ. ಅದು ರೇಣುಕಾ ಅನ್ನೋರ್ಗೊಂದು ಸೇರಿದ ಅಂಗಡಿ ಅದು. ಅವರು ಚಿಲ್ಲರೆ ಅಂಗಡಿಗೆ ಅಂತ ಒಂದು ಚಿಕ್ಕದಾಗಿ ಅಂಗಡಿ ಮಾಡ್ಕೊಂಡಿದ್ದಾರೆ. ಬಟ್ ಅದರಲ್ಲೇನೇ ಈಗ ಪ್ರತಿಯೊಂದು ರೌಡಿಗಳು ಸಹ ಅವರು ಇವರು ಎಲ್ಲರೂ ಬೇಕಾಗಿ ಎಲ್ಲ ಬರ್ತಾರೆ. ಹೆಣ್ಮಕ್ಳೆಲ್ಲ ಓಡಾಡ್ತಾರೆ, ಅಲ್ಲೇ ಸಿಗರೇಟ್ ಕುಡ್ಕೊಂಡು ಅಲ್ಲೇ ಕುಡ್ಕೊಂಡು ಹಿಂದ್ಗಡೆ ಇಸ್ಪೀಟ್ ಬೇರೆ ಆಡ್ತಾರೆ ಅಂತ ಸುದ್ದಿ ಐತೆ. ಅದೇ ಸೇಫ್ಟಿ, ದೇವಸ್ಥಾನನೇ ಸೇಫ್ಟಿ ಅವ್ರಿಗೆ. ಯಾಕಂದ್ರೆ ದೇವಸ್ಥಾನ ಪಕ್ಕದಲ್ಲಿದ್ದರೆ ಯಾರು ರೈಡ್ ಮಾಡಲ್ಲ, ಗೊತ್ತಾಗಲ್ಲ ಯಾರಿಗೂ ಅನ್ನೋ ಕಾರಣಕ್ಕೆ ಇದು ಮಾಡ್ತಿದ್ದಾರೆ. ಅದೊಂದು ಸೇಫ್ಟಿ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ದೇವಸ್ಥಾನನೂ ಅವ್ರಿಗೆ ಸೇರಿದ್ದೇನೆ, ಬಟ್ ಆದರೆ ಪಕ್ಕದಲ್ಲೇ ಇಟ್ಕೊಂಡಿದ್ದಾರೆಲ್ಲ ಕೆಲಸ ಮಾಡ್ತಾರೆ. ನಾವು ಹೇಳಿದ್ವಿ 1-2-3 ಸಲ ಬೇಡಪ್ಪ ಇವೆಲ್ಲ ನೋಡು, ನೀವೇನೋ ಇದ್ದರೆ ಆಚೆಗಡೆ ಏನೋ ಮಾಡ್ಕೊಳ್ರಿ ಅಂತ ಹೇಳಿದ್ವಿ. ಬಟ್ ಆದರೂ ನಿನಗೆ ಯಾಕೋ ಇವೆಲ್ಲ, ನೀನೇನೋ ನಿನ್ನ ಕೆಲಸ ಏನೋ ನೀನು ನೋಡ್ಕೋ ಅಂತ ಒಂದು ಇದು ಮಾಡಿ ನನ್ನ ಬೆದರಿಕೆ ಹಾಕಿದ್ರು. ಬಟ್ ಆದರೂ ನಾನು ಯಾಕೆ ಅಂತ ಸುಮ್ಮನಿದ್ದೆ. ಬಟ್ ಇತ್ತೀಚೆಗೆ ಮೊನ್ನೆ ಒಂದು ಸರಿ ಇವರು ಎಕ್ಸೈಸ್ ಅವ್ರು ಬಂದಿರ್ತಾರೆ. ಆಗೇನು ಮಾಡ್ತಾರೆ, ನೀನೇ ಕರೆಸಿದ್ದೀಯಾ ಇವ್ರನ್ನ, ಆಯಿತು ಈ ಸರಿ ನೀನೇನು ಮಾಡ್ತೀವೋ ನೋಡು ಅಂತಂದರು. ಆಗೇನು ಮಾಡ್ತೀವಿ ನಾನು ಮತ್ತು ನನಗೂ ನೋಡಪ್ಪ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತೀನಿ. ಆದ್ರೂ ಮತ್ತು ಇವತ್ತು ಬರ್ತಾರೆ ಎಕ್ಸೈಸ್ ಅವರು, ಇವತ್ತು ಬರ್ತಾರೆ. ನಾನು ಅದೇ ಕಾರಣಕ್ಕೆ ಮನೆ ಹತ್ರ ಹೋಗ್ತಾ ಇರ್ತೀನಿ. ಆಗ ಕೇಳ್ತಾರೆ ಈ ಥರ ಅಂಗಡಿ ಯಾವುದಪ್ಪ ಅಂತ. ನೋಡಿ ಮೇಡಮ್ ಇದೆ ಅಂತ ಹೇಳ್ತೀನಿ ನಾನು. ನನಗೇನು ಇದಿಲ್ಲ, ನಾನು ಹೇಳಿದೆ. ಆಗೇನು ಮಾಡ್ತಾರೆ ಅವರು ಸರ್ಚ್ ಮಾಡೋರು ನೋಡ್ತಾ ಇದ್ದಾರೆ, ಮೇಡಮ್ ಇಲ್ಲಿದೆ ಕೀ ತೆಗಿಸಿ ಅಂತ ನಾನು ಹೇಳ್ತೀನಿ. ಬಟ್ ಅವರು ಅದ್ರ ಇದೆ ಏನು ತಿಳ್ಕೊಳ್ದೆ ಮತ್ತು ಹಿಂದಕ್ಕೆ ಹೋಗ್ಬಿಟ್ರು ಅವರು. ಸರಿನಪ್ಪ ನೋಡ್ಕೊತೀನಿ ಬಿಡು ಅಂತ ನಾನು ಕಳಿಸ್ಬಿಟ್ಟು ಹಿಂದಕ್ಕೆ ಹೋಗ್ಬಿಟ್ರು. ಅದಾದಮೇಲೆ ಏನು ಮಾಡಿದ್ರು, ಸರಿ ನಾನು ಆ ಕಡೆ ಹೋದ ತಕ್ಷಣ ಇವರೇನೋ ಮಾತಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ, ಅವ್ರ ಪಾಡ್ಗೆ ಅವ್ರು ಕಾರ ತಗೋದು. ನಾನು ಹೇಳಿದೆ ಮೇಡಮ್ ಅದು ಬಂದಿದ್ರಲ್ಲ ನಿಮ್ಮ ಕೆಲಸ ಏನಿದೆ ಮುಗಿಸ್ಕೊಂಡು ಹೋಗಿ ಅಂತಂದೆ. ಅದಕ್ಕೇನು ಹೇಳ್ತಾರೆ, ನನ್ನ ಕೆಲಸ ನನಗೇನು ಮಾಡಬೇಕು ಗೊತ್ತು, ನೀನೇನು ಇದು ಹೇಳೋಕ್ಕೆ ಬರಬೇಡ ನನಗೆ ಅಂತ ಹೇಳಿದ್ರು ಮೇಡಮ್ನವರು. ಸರಿ ಆಯಿತು ಮೇಡಮ್ ಅಂತ ಅಷ್ಟೊತ್ತಿಗೆ ಮೀಡಿಯಾದವರು ಸ್ವಲ್ಪ ಬಂದರು. ಅಷ್ಟೊತ್ತಿಗೆ ಅವರು ಹೋಗ್ಬಿಟ್ರು, ಅವ್ರಿಗೆ ಅಡ್ಡ ಸಿಗದೆ ಹೋಗ್ಬಿಟ್ರು. ನೋಡಿ ಸರ್ ನನಗೆ ಹೇಳ್ತಿಲ್ವಾ ಏನೋ ಸಮಾಜದ ಬಗ್ಗೆ ಕಾಳಜಿಯಿಂದ ನಾನು ಇಷ್ಟೆಲ್ಲ ಇದು ಮಾಡಿದೆ ಅಷ್ಟೇ. ನನಗೇನಾದರೂ ಆದರೆ ಕಾರಣ ಹೇಳಿದ್ದೀನಲ್ಲ, ಪ್ರದೀಪ್ ಅಂತ ಯಾರೋ ಬೆದರಿಕೆ ಹಾಕ್ದ, ಅವ್ರ ಅಂಗಡಿಯವರು ಅಷ್ಟೇ, ಅವ್ರು ಹೇಳ್ತಾನೆ ಇರ್ತಾಯಿದ್ರು ನೀನು ನಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ. ನಾನು ಸ್ವಲ್ಪ ವಿಜುವಲ್ಸ್ ಎಲ್ಲ ನಿಮ್ಗೆ ಕೊಟ್ಟಿರ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಅದರಲ್ಲಿ ಹೆಂಗೆ ಎಲ್ಲೆಲ್ಲಿ ಮಾರ್ತಾರೆ, ಎಲ್ಲಿ ತೊಗೊಂಬರ್ತಾರೆ, ಅಲ್ಲಿ ಯಾರು ನಿಂತ್ಕೋತಾರೆ, ಹೆಣ್ಮಕ್ಳು ಹೆಂಗೆ ಓಡಾಡ್ತಾರೆ, ಅವ್ರನ್ನ ಹೆಂಗೆ ಇದು ಮಾಡ್ತಾರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಆದ್ದರಿಂದ ಪೊಲೀಸರು ಸ್ವಲ್ಪ ಇದನ್ನು ಸೀರಿಯಸ್ ಆಗಿ ತಗೊಂಡು ಸ್ವಲ್ಪ ಆ್ಯಕ್ಷನ್ ತಗೋಬೇಕು ಅಂತ ಅಷ್ಟೇ ಕೇಳ್ಕೊತೀನಿ. ಯುವಕನ ಸ್ನೇಹಿತರು ಕೂಡ ಈ ಒಂದು ಘಟನೆಯ ಬಗ್ಗೆ ತಿಳಿಸಿದ್ದು ಹೀಗೆ. ಸ್ಕೂಲ್ ಮುಗಿಸ್ಕೊಂಡು ಬರಬೇಕಾದ್ರೆ ನೋಡಿದ್ದು ಏನಂದರೆ ಇನ್ಸಿಡೆಂಟು, ಇಲ್ಲಿ ಒಂದು ಗಲಾಟೆ ಆಗ್ತಿತ್ತು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಕಾರ್ ನಿಲ್ಲಿಸಿದ್ರು. ಆ್ಯಂಡ್ ಅವರು ತೋರಿಸ್ಲಿಕ್ಕೆ ಅಂದರೆ ಎಲ್ಲಿ ನಡೀತಿದೆ, ಎಲ್ಲಿ ಸ್ಟೋರೇಜ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಎವಿಡೆನ್ಸು. ಸೊ ಒನ್ ಆಫ್ ದ ಮೆಂಬರ್ ಆಫ್ ಗೆಟ್ನಬೆಲೆ ಅವರು ಆ ಮನೇನ ತೋರಿಸಿದ್ದಾರೆ. ಅದಕ್ಕೆ ಅವರು ತೋರಿಸಿದ್ದಾರೆ ಅನ್ನೋ ಒಂದು ಗರ್ಜ್ಗೆ ಬಂದುಬಿಟ್ಟು ಹೊಡೆದಿದ್ದಾರೆ. ಆ್ಯಂಡ್ ಪರ್ಸ್ನಲ್ ಯೂಸ್ ಫಾರ್ ಅವ್ನ ಕಾರು ತುಂಬ ಕಾಸ್ಟ್ಲಿ ಕಾರು. ಸೊ ತುಂಬ ಡ್ರೀಮಿಂದ ಅವ್ನು ತೊಗೊಂಡಿದ್ದಾನೆ. ಅದಕ್ಕೆ ಸೆಕ್ಯೂರಿಟಿ ಬೇಕು ಅಂತ CC ಕ್ಯಾಮ್ರಾ, ಅದಕ್ಕೆ ಆ CC ಕ್ಯಾಮ್ರಾ ಇದು ಮಾಡಿರೋದು ಪರ್ಸ್ನಲ್ ಯೂಸ್ಗಷ್ಟೇ. ಆ್ಯಂಡ್ ಅವರು ಯಾವುದೂ ಪಬ್ಲಿಕ್ ಇದರಲ್ಲಿ ತೊಗೊಂಡಿಲ್ಲ, ಪರ್ಸ್ನಲ್ಲು ಹೋಮಲ್ಲೇ ಅಟ್ಯಾಚ್ ಮಾಡಿರೋದು. ಸೊ ಬರಬೇಕಾದ್ರೆ ಅವರು ಆ ಕಾರ್ಗೆ ಏನಾದರೂ ಸ್ಕ್ರ್ಯಾಚಸ್ ಆದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅನ್ನೋದಕ್ಕೆ ಮಾಡಿದ್ದಕ್ಕೆ ಅವರು ಬೇರೆಯವರು ಬೇರೆ ಥರ ತಿಳ್ಕೊಂಡು ನಮ್ಮ ಇಲ್ಲಿ ಲಿಕ್ಕರ್ ಬಿಸ್ನೆಸ್ ಆಗ್ತಿದೆ. ಸೊ ಆ ಲಿಕ್ಕರ್ ಬಿಸ್ನೆಸ್ನ ಓಪನ್ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಮಾಡಲಿಕ್ಕೋಸ್ಕರ ಪ್ರೂಫ್ಗೋಸ್ಕರ ಅಟ್ಯಾಚ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಮೇಲೆ ಅಲಿಗೇಷನ್ ಹಾಕಿ ಅವರು ತೋರಿಸಿದ್ದಕ್ಕೆ ಅವನು ಸಿಟಿಜನ್ ಆಗಿ ಅವ್ನು ತೋರಿಸಿದ್ದಾನೆ. ಅವನು ಗೌರ್ಮೆಂಟ್ ಎಂಪ್ಲಾಯಿ, ಅವನು ಸರ್ವಿಸ್ ಫಾರ್ ಎ ಗೌರ್ಮೆಂಟ್ ಅಲ್ವಾ, ಅದಕ್ಕೋಸ್ಕರ ಅವನು ತೋರಿಸಿದ್ದಾನೆ. ಅದನ್ನೇ ದೊಡ್ಡ ಮ್ಯಾಟ್ರ್ ತಗೊಂಡು ಆ್ಯಸ್ ಎ ಲೇಡಿ ಅವರು ಹೊಡೆದಿದ್ದಾರಂತೆ. ಅವ್ರು ಹೊಡೆದಿರೋದಕ್ಕೆ ಅವರು ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬರು ಹಾರ್ಮ್ ಮಾಡಿದ್ದಾರೆ ಅಂದರೆ ಫೋರ್ಸ್ಫುಲ್ ಆಗಿ ನಾವು ಆನ್ಸರ್ ಕೊಡಲೇಬೇಕಲ್ವಾ. ಸೊ ಹಾರ್ಶ್ಫುಲ್ ಆಗಿ ಅವನು ಮಾತಾಡಿದ್ದಾನೆ. ಸೊ ಅದನ್ನೇ ಅವರು ತೊಗೊಂಡು ನಮಗೆ ತುಂಬ ಹಾರ್ಮ್ ಮಾಡ್ತಿದ್ದಾರೆ ಅಂತ ಅವ್ರ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರ ಫ್ರಂಟಲ್ಲೇನೇ ಅವ್ರಿಗೆ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಇನ್ನು 3 days ಅವ್ನಿಗೆ ಏನೋ ಹಾರ್ಮ್ ಮಾಡ್ತೀನಿ ಅಂತೆಲ್ಲ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಅದಕ್ಕೆ ಸಾಕ್ಷಿಯಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮೆಂಬರೇ ಇದ್ದಾರೆ. ಆ್ಯಂಡ್ ಇದರಿಂದನೇ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅವನಿಗೇನೋ ಹಾರ್ಮ್ ಆಗಿದೆ ಅಂತೆಲ್ಲ ಏನು ಮಾಡಲಿಲ್ಲ, ಬರೀ ಅವ್ರು ಕೇಳಿದ್ರು ಎಲ್ಲಿದೆ ಪ್ಲೇಸು ಅಂತ ಅವ್ನು ಶೋ ಮಾಡಿರೋದು, ಅದನ್ನ ಬಿಟ್ಟರೆ ಇನ್ನೇನು ನಡೆದಿಲ್ಲ. ಇದನ್ನೇ ದೊಡ್ಡದಾಗಿ ತೊಗೊಂಡು ಅವರು ಪರ್ಸ್ನಲ್ಲಾಗಿ ಏನೇನೋ ಟಾರ್ಗೆಟೆಡ್ ಮಾಡಿ ಅವನ್ನ ಬೇರೆ ಥರ ಬ್ಲೇಮ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೊತಿದ್ದಾರೆ ಅವನ ನೇಮ್ನ. ಒಟ್ಟಿನಲ್ಲಿ ಈ ರೀತಿಯಾದಂಥ ಅಪಾಯಗಳಿಗೆ ಸಿಲುಕೊಳ್ಳತಕ್ಕಂತಹವರು
ಅಂದ್ರೆ ಅಮಾಯಕರೇ ಆಗಿರ್ತಾರೆ. ಇನ್ನು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇರ್ತಕ್ಕಂಥ ಈ ಒಂದು ಅಂಗಡಿಗೆ ಬ್ರೇಕ್ ಹಾಕ್ಬೇಕಾಗಿದೆ ಮತ್ತು ಬಂದ್ ಮಾಡಿಸಿದ್ರೇನೆ ಈ ಗೆರಟಗಿರಿ ಬೆಲೆ ಗ್ರಾಮಕ್ಕೆ ಒಳಿತು ಅಂತ ಸಾರ್ವಜನಿಕರು ಮಾತನಾಡ್ಕೊಳ್ತಿದ್ದಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.